ಇವತ್ತು ಬೆಳಗ್ಗೆ ದೇವಸ್ಥಾನಗಳಿಗೆ ಜನ ದೊಡ್ಡ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ. ರಾಜಧಾನಿ ಬೆಂಗಳೂರು ಸೇರಿ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಜನ ಹೊಸ ವರ್ಷದ ಮೊದಲ ದಿನ ಕೆಲಸಕ್ಕೆ ಹೋಗೋ ಮೊದಲು ದೇವರ ದರ್ಶನ ಪಡಿಬೇಕು ಅಂತ ಬಯಸಿ ದೇವರ ದರ್ಶನ ಪಡಿತಾ ಇದ್ದಾರೆ. ಅದು ಕಾಡುಮಲ್ಲೇಶ್ವರ ದೇವಸ್ಥಾನ ಇರಬಹುದು, ಬಸವನಗುಡಿಯ ಗಣೇಶ ದೇವಸ್ಥಾನ ಇರಬಹುದು, ವಿದ್ಯಾರಣ್ಯಪುರದ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರಬಹುದು. ಇಲ್ಲೆಲ್ಲ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಅಂದರೆ ಮೊದಲ ದಿನ ದೇವರ ದರ್ಶನದೊಂದಿಗೆ ಹೊಸ ವರ್ಷವನ್ನ ಆರಂಭಿಸೋಣ, ವರ್ಷದ ಮೊದಲ ದಿನವನ್ನು ಆರಂಭಿಸೋಣ ಅಂತ ಯೋಚನೆ ಮಾಡಿ ಬೆಳ್ಳಂಬೆಳಗ್ಗೆ ದೇವರ ದರ್ಶನಕ್ಕಾಗಿ ಜನ ಕ್ಯೂ ನಿಂತಿದ್ದಾರೆ. ಒಂದು ಕಡೆ ಧನುರ್ಮಾಸ, ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನಗಳು ಓಪನ್ ಆಗಿದ್ದಾವೆ. ದೇವಸ್ಥಾನಗಳಿಗೆ ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತೊಂದೆಡೆ ಹೊಸ ವರ್ಷ ಅನ್ನೋ ಕಾರಣಕ್ಕಾಗಿ ದೇವರ ದರ್ಶನದೊಂದಿಗೆ ಕೆಲಸ ಆರಂಭ ಅಂತ ಸಂಕಲ್ಪ ಮಾಡಿದವರು ಕೂಡ ದೇವರ ದರ್ಶನ ಪಡೆದು ಆ ನಂತರ ಇವತ್ತಿನ ದಿನವನ್ನು ಆರಂಭಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೇವರ ದರ್ಶನಕ್ಕಾಗಿ ಜನ ಕ್ಯೂ ನಿಂತಿರುವಂತ ದೃಶ್ಯಗಳನ್ನು. ಇನ್ನು ಬೆಂಗಳೂರಿನ ಪ್ರಸಿದ್ಧ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ರು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಈಶ್ವರನ ದರ್ಶನವನ್ನು ಪಡಿತಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ, ಧನುರ್ಮಾಸದ ಕಾರಣಕ್ಕಾಗಿ ದೇವರಿಗೆ ಹಾಲು ಮೊಸರು ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಗಿದೆ. ನೋಡ್ತಾ ಇದ್ದೀರಿ ಭಕ್ತರ ದಂಡು ದೇವಸ್ಥಾನದಲ್ಲಿರೋದು. ಅಲ್ಲಿ ಗಮನಿಸಿ ನೀವು, 3 ತಲೆಮಾರಿನ ಜನ ಇದ್ದಾರೆ. 3 ಜನರೇಷನ್ ಕಾಣಿಸ್ತಾ ಇದೆ ಅಲ್ಲಿ ನಮಗೆ. ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಮಧ್ಯ ವಯಸ್ಕರಿದ್ದಾರೆ, ಹಿರಿಯರಿದ್ದಾರೆ. ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನವನ್ನ ಪಡೆದು ಆ ನಂತರ ಎಲ್ಲಾ ಕೆಲಸಗಳನ್ನ ಆರಂಭಿಸಿದ್ರೆ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಸಾಗತ್ತೆ ವರ್ಷ ಅನ್ನುವಂಥ ನಂಬಿಕೆ. ಆ ಕಾರಣಕ್ಕಾಗಿ ದೇವರ ದರ್ಶನಕ್ಕಾಗಿ ಭಕ್ತಾದಿಗಳು ಆಗಮಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಒಂದು ಕ್ಯಾಲೆಂಡರ್ ಅಂತ ಏನು ಮಾಡ್ತಿದ್ದೀವಿ ನಾವು, ಜನವರಿ ಇಂದ ಡಿಸೆಂಬರ್ವರೆಗೂ ಒಂದು ವರ್ಷ ಅಂತ ನಾವು ತೀರ್ಮಾನ ಮಾಡ್ತೀವಿ. ಹಾಗೆ ರಾತ್ರಿ 12 ಗಂಟೆಗೆ ಹೊಸ ವರ್ಷ ಹುಟ್ಟು ಅಂತ ಜನಗಳ ಒಂದು ನಂಬಿಕೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಸೂರ್ಯೋದಯ ನಂತರನೇ ಹೊಸ ವರ್ಷ. ಈ ಸೂರ್ಯ ಈಗ ಹುಟ್ಟಿದ ಮೇಲೆ ಜನವರಿ 1ನೇ ತಾರೀಕು ಗುರುವಾರ ಅಂತ ನಾವು ಹೇಳ್ತೀವಿ. ರಾತ್ರಿ 12 ಗಂಟೆಗೆ ಯಾರು 1ನೇ ತಾರೀಕು ಹೊಸ ವರ್ಷ ಅಂತ ಹೇಳೋದಿಲ್ಲ. ಅದು ಏನೇ ಇರಲಿ, ಅದು ಒಂದು ಕ್ಯಾಲೆಂಡರ್ ಪ್ರಕಾರ ಒಂದು ನಡೆಯುವಂಥ ರೀತಿ. ಈ ಒಂದು ಧನುರ್ಮಾಸ ಅಂತ ನಾವೇನು ಹೇಳ್ತೀವಿ, ನಮ್ಮ ಜೀವನದಲ್ಲಿ 15 ಕಳೆದು 15 ಸೇರಿಸೋದು ಅಂತ. ಈಗ ಡಿಸೆಂಬರ್ 15ನೇ ತಾರೀಕಿಗೆ ನಮಗೆ ಧನುರ್ಮಾಸ ಆರಂಭ ಆಗುತ್ತೆ. ಜನವರಿ 15ನೇ ತಾರೀಕು ಧನುರ್ಮಾಸ ಮುಗಿದೋಗುತ್ತೆ. ಈ ಒಂದು 15 ದಿನಗಳ ಕಾಲ 25ರ ಕರ್ಮ ಕಳ್ಕೊಂಡು ಈ 26ರ 15 ದಿನಗಳ ಕಾಲ ಸ್ವಾಮಿಯನ್ನು ಸೇವೆ ಮಾಡೋದ್ರಿಂದ 26ರ ವರ್ಷ ಎಲ್ಲರಿಗೂ ಸುಗಮವಾಗಿರಲಿ. ಆ 26ರಲ್ಲಿ ನಮಗೇನು ಯುಗಾದಿ ಹಬ್ಬದ ದಿನ ನಮಗೆ ಹೊಸ ಪಂಚಾಂಗ ಬರುತ್ತೆ, ಎಲ್ಲ ಗ್ರಹಗಳು ನಮಗೆ ಒಳ್ಳೆಯದನ್ನು ಕೊಡಲಿ ಅಂತೇಳಿ ಈ 15 ದಿನ ನಾವೇನು ಪೂಜೆ ಮಾಡ್ತಿದ್ದೀವಿ, ಆ ಯುಗಾದಿ ಹಬ್ಬದಲ್ಲಿ ನಮಗೆ ಬರುವಂಥ ವಿಶೇಷವಾದ ಗ್ರಹಗಳ ಯೋಗವೇ ವಿಶೇಷವಾದ ಯೋಗ. ಅಲ್ಲಿಂದ ನಮಗೆ ಹೊಸ ವರ್ಷ ಆರಂಭ ಆಗುತ್ತೆ. ಇದು ಈ ಧನುರ್ಮಾಸದ ಪೂಜಾ ವೈಶಿಷ್ಟ್ಯತೆ. 2026ರ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಂತಹ ಜನ ಇವತ್ತು ದೇವಾಲಯದತ್ತ ಮುಖ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಬೆಳಗ್ಗೆಯಿಂದನೂ ಕೂಡ ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ, ಅಲಂಕಾರ ಜೊತೆಗೆ ಅಭಿಷೇಕ ಕೂಡ ನಡೆಯಿತು. ಅದೇ ರೀತಿ ಇಡೀ ದಿನ ಅಂದ್ರೆ ವಿಶೇಷವಾಗಿ ಪೂಜೆ ನಡೆಯುವಂಥದ್ದು. ಬರುವಂತಹ ಭಕ್ತರು ಇವತ್ತು ಹೊಸ ವರ್ಷದ ದಿನ ಹೊಸದಾಗಿ ಅಂದ್ರೆ ಯಶಸ್ಸು ಸಿಗ್ಲಿ, ಪ್ರತಿ ಮಾಡುವಂತಹ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗ್ಲಿ ಅನ್ನುವಂತಹ ನಂಬಿಕೆಯನ್ನ ಇಟ್ಕೊಂಡು ಇವತ್ತು ದೇವರ ದರ್ಶನವನ್ನ ಪಡೀತಾರೆ. ಹೊಸ ವರ್ಷದಲ್ಲಿ ಹಳೆಯ ವರ್ಷದ ಹಲವು ಏನು ಸಮಸ್ಯೆಗಳೇನಿದ್ದು ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಮುಕ್ತಿ ಸಿಗಲಿ ಅನ್ನುವಂಥದ್ದನ್ನ ಭಕ್ತರು ಬೇಡ್ಕೊಳ್ಳುವಂಥದ್ದು. ಇದು ಅತಿ ಪವಿತ್ರವಾದ ಒಂದು ದೇವಸ್ಥಾನ. ನನಗೆ ಮನಸ್ಸಿಗೆ ತುಂಬಾ ಹಗುರ ಮತ್ತೆ ಸಂತೋಷ ಕೊಡುವಂಥ ದೇವಸ್ಥಾನ. ಸೊ ಹೇಳಬೇಕಾದ್ರೆ ಒಂದು 2018ರಂತೂ ನನಗೆ ಚಿಕ್ಕ ವಯಸ್ಸಿಂದ ತುಂಬ ಆಸೆ ಇತ್ತು ಕೈಲಾಶ್ ಮಾನಸರೋವರ ಯಾತ್ರೆ ಮಾಡಬೇಕು ಅಂತ. ಸೊ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೊರಗಡೆ ಹೋದ ತಕ್ಷಣ ನನ್ನ ಫ್ರೆಂಡಿಂದ ಫೋನ್ ಬಂತು ಈ ಯಾತ್ರೆ ಬಗ್ಗೆ.
ಹಂಗಿರ್ಬೇಕಾದ್ರೆ ಲಾರ್ಡ್ ಆಫ್ ಮಿರಕಲ್ಸ್ ಹ್ಯಾಪನ್ ಇಲ್ಲಿ. ಇವತ್ತು 10 ಗಂಟೆವರೆಗೂ ಕೂಡ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಅದಾದ ಬಳಿಕ ಮತ್ತೆ ಬ್ರೇಕ್ ಇರುತ್ತೆ. ಮತ್ತೆ ಸಂಜೆ 5 ಗಂಟೆ ನಂತರ ದೇವರ ದರ್ಶನಕ್ಕೂ ಕೂಡ ಅವಕಾಶ ಇರುವಂತದ್ದು. ಸದ್ಯಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡೆದರೆ ನಿನ್ನೆ ಇಡೀ ರಾತ್ರಿ ಎಲ್ಲ ಏನು ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತಹ ಸಂಭ್ರಮದಲ್ಲಿದ್ದಂತಹ ಜನರು ಇವತ್ತು ಮತ್ತೆ ದೇವಸ್ಥಾನದತ್ತ ಮುಖ ಮಾಡ್ತಾ ಇದ್ದಾರೆ. ಪ್ರತಿ ಇಂದಿನಿಂದ ಶುರುವಾಗುವಂತಹ ದಿನ ಪ್ರತಿ ದಿನವೂ ಕೂಡ ಸುಖವನ್ನೇ ಕೊಡ್ಲಿ, ಖುಷಿಯಾಗೇ ಇರಲಿ ಅನ್ನುವಂತಹ ಬೇಡಿಕೆಯನ್ನು ಕೂಡ ದೇವರ ಮುಂದೆ ಇಡ್ತಾ ಇರುವಂತದ್ದು. ಇಡೀ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ದೇವಸ್ಥಾನದ ಮುಂದೆಯೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರತಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.